Safe travels. ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. ಬಂದಿದ್ದೆ 1:30. ಈ ಮೇಡಮ್ ಒಬ್ಬರು ಒಂಚೂರು ನಿದ್ದೆ ಮಾಡಿಕೊಂಡ್ರು. ಆಮೇಲೆ ಇನ್ನೊಬ್ಬರು ವೀಣಾ ಮೇಡಮ್ ಮಾಡಿದ್ರು. ನಾನು ಜೊತೆಗೆ ನಿದ್ದೆನೇ ಬರಲಿಲ್ಲ. ನಾವು ಒದ್ಲಾಡಿ ನಿದ್ದೆ ಬರೋಲ್ಲ ಹೊಸ ಜಾಗದಲ್ಲಿ. ಸೊ ಏನು ಮಾಡಿದ್ವಿ, ಕೊನೆಗೆ ಈಗ ಅಲಾರಾಮ್ 6 ಗಂಟೆಗೆ ಹೊಡೆದಿದೆ, ಎತ್ಕೂತಿದ್ದೀವಿ. ಈಗೆಲ್ಲ ಸ್ನಾನ ಮಾಡಿ ನಾವು ಹೋಗೋಷ್ಟಕ್ಕೆ ಗ್ಯಾರಂಟಿ 7-7:30. ಆಮೇಲೆ ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಎತ್ಕೋತಿದ್ದೀವಿ. ಟೈರ್ಡ್ ಆಗಿತ್ತು. ಸೊ 1 ಅವರ್ 2 ಅವರ್ ರೆಸ್ಟ್ ಮಾಡೋಣ ಅಂತೇಳಿ ಮಲಗಿದ್ದೀನಿ. ರೆಡಿ ಆಗ್ತಾಯಿ ಓಡಬೇಕೀಗ. ಸ್ನಾನ ಮಾಡಿ ರೆಸ್ಟ್ ಮಾಡಿ ನೋಡಿ. ಪುಣ್ಯವಂತರು ನಿದ್ದೆ ಮಾಡಿದ್ರಲ್ಲಿ ಸೆಕೆಂಡ್ ಬಂದು ಅದು ಫಸ್ಟ್ ಬಂದು. ನಾವೇ ಪಾಪಿಗಳು ನಿದ್ದೆ ಬರಲಿಲ್ಲ. ಏನೋ ಒಂದು ಅರ್ಧದಿಂದ 1 ಅವರ್ ಮಲಗಿರ್ಬೋದು ಅಲ್ವೇ ಜೊತೆ. ಕರೆಕ್ಟಾಗಿ 1 ಅವರ್ ಮಲಗಿದ್ರೆ ಹೆಚ್ಚು. ನಿದ್ದೆ ಬರಲ್ಲ, ಹೊಸ ಜಾಗ ಬರಲ್ಲ ನಮ್ಗಳು. 8 ಗಂಟೆ ಆಗ್ತಿದೆ. ಎಲ್ಲ ರೆಡಿ ಆದ್ವಿ ನೋಡಿ. ಈಗ ಕೊಡಬೇಕು. 5 ಗಂಟೆಗೆ ಹೊಡೋಣ ಅಂದ್ಕೊಂಡು ಆಗಲಿಲ್ಲ. ಈಗೆದ್ದು ಈಗೆಲ್ಲ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಈಗ ಮೈನ್ ಗೋಪುರ ಹತ್ರ ಹೋಗಿ ಕೈ ಮುಗಿದು ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ನಾವು ಮಾಡ್ಕೊಂಡಿದ್ದು ಹೋಮ್ ಸ್ಟೇ ಅಲ್ಲಿ ಲೆಫ್ಟಲ್ಲಿದೆ. ಹೋಗ್ತಾ ಇದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಮೈನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಕರೆಕ್ಟಾಗಿ ಬಂತ ಹಾಂ ಬೇಡಿ. ಎಲ್ಲ ಇಡ್ತಾರ ಬಾ. ಇಡ್ತಾರ ಬಾ. 10 ರೂಪಾಯಿ ಕೊಡು ವೀಣಾ. ನಾವು 10 ರೂಪಾಯಿ 15 ರೂಪಾಯಿ ಕೊಟ್ಟೆ. 10 ತಂತಾರೆ. 10-15 ಕೊಡು. ಮೊನ್ನೆ ತಿರುಪ್ತಿಗೆ ಹೋದಾಗ ಹಿಂಗಿಂಗ್ ನಮ್ಮ ಹಾಕಿದ್ರು. ಇವತ್ತು ಶಿವ ಒಂದು ಹಿಂಗಿಂಗ್ ಹಾಕಿದ್ದಾರೆ ನೋಡಿ. ಚೆನ್ನಾಗಿ ಅನ್ಸುತ್ತೆ. ಬಾ ಮುಂದೆ ಹೋಗ್ತಾ ಸಿಗುತ್ತೆ. ನಶ್ವರಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ, ಜಾಗದಿ ಪಡೆಯೋ ಸುಖವು ಶಾಶ್ವತ. ನಶ್ವರಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ, ಜಾಗದಿ ಪಡೆಯೋ ಸುಖವು ಶಾಶ್ವತ. ఒకటి మాత్రం గుర్తుంచుకో, శివునకు చేసినటువంటి సేవ, శివునకు చేసిన పూజ, శివునికి చేసిన ప్రదక్షిణం, శివునికి చేతులెత్తి చేసిన నమస్కారం, శివనామాన్ని పలకడం వంశాన్నంతటినీ కాపాడతాయి. சிவபெருமான் கூப்பிடாம இங்க உள்ள வரவே முடியாது. எப்பேற்பட்ட ஆளா இருந்தாலும் சரி, நீ நாட்டையே ஆண்டாலும் சரி, உலகத்தையே ஆண்டாலும் சரி, சிவபெருமான் கூப்பிடாம இந்த கோயில் மண்ணை மிதிக்கவே முடியாது. அவன் கூப்பிடணும், யார் வரணும். அப்படி சிவபெருமான் ஏத்துக்கிட்டாருன்னு வச்சுக்கோங்க, அவங்க எங்கேயோ போயிருவாங்க. ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಮೈನ್ ಎಂಟ್ರೆನ್ಸ್ ಇಂದ ಲೆಫ್ಟ್ ಹೋಗ್ಬೇಕಂತೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ 14 ಕಿಲೋಮೀಟರ್ ಆರಾಮಾಗಿ ನಡ್ಕೊಂಡು ಹೋಗೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊಂಡು ಹೋಗ್ತಿದ್ದೀವಿ. ಹೌದಾ? 1 ಕಿಲೋಮೀಟ್ರಾ? ಮೂರು ದೇವಸ್ಥಾನದಲ್ಲಿ 3 ಲಿಂಗಗಳ ದರ್ಶನ ಮಾಡಿದ್ವಿ. ಹೋಗ್ತಾ ಇದ್ದೀವಿ ನೋಡಿ. ನಾವಿಬ್ಬರು ಒಂದು ಕಡೆ, ಅಲ್ಲಿ ನೋಡಿ ಮುಂದೆ ಫಾಸ್ಟಾಗಿ ಇಬ್ಬರು ಹೋಗ್ತಾ ಇದ್ದಾರೆ. ನಮ್ಮಿಬ್ಬರಿಗೂ ಸ್ವಲ್ಪ ಒಳಗೆ ಕಾಲು ಲೇಟಾಗಿ ಗಾಯ ಆಗಿದೆ. ನನಗೆ ಸ್ವಲ್ಪ ಮಂಡಿ ಪೈನು.
ಇಬ್ಬರು ಸೇರ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ವಿ. ಒಂದು ಕಾಲು ಭಾಗ ನಡೆದಿದ್ದೀವಿ, ಇನ್ನು ಮುಕ್ಕಾಲು ಭಾಗ ನಡಿಬೇಕು. ಬಟ್ ಅದೇನು ಮೇಯ್ನ್ ರೋಡಲ್ಲೇ ಇದೆ, ಸೊ ಗಾಡಿಗಳು ಹೋಗ್ತಾ ಇರ್ತಾವೆ, ಹುಷಾರಾಗಿ ಸೈಡಿಗೆ ಹೋಗಬೇಕು. ಚೆನ್ನಾಗಿದೆ ಎಲ್ಲ ಟೆಂಪಲ್ಸ್ಗಳು, ನೋಡ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಇದು ಮುರುಘಾ ದೇವಸ್ಥಾನ ಮಧ್ಯದಲ್ಲಿ ಸಿಗುತ್ತಂದ್ರೆ. ನೆಕ್ಸ್ಟ್ ಯಾವ ಲಿಂಗ ಅಲ್ಲ, ಈಗ ಎಲ್ಲಿದ್ದೀವಿ ಹೇಳು? ಈಗ ಇದು ಆರ್ಟ್ಸ್ ಕಾಲೇಜ್ ಯಮಲಿಂಗ. ಹಾಂ, ಇನ್ನು ಯಮಲಿಂಗಂ ಅರ್ಧ ಬಂದಿದ್ದೀವಿ. ಅರ್ಧ ಬಂದಿಲ್ಲ, 3 ಕಿಲೋಮೀಟರ್. ಹೌದಾ, 3 ಕಿಲೋಮೀಟರ್ ಅಂತೆ, ಮತ್ತೆ ಅರ್ಧಕ್ಕೆ ತೋರಿಸ್ತೈತಲ್ಲ ದಾರಿ. ಅದು ಒಂದು ಮ್ಯಾಪ್ ಹಿಂಗೆ ತೋರಿಸ್ತಾರೆ. ತುಳಸಿ ದಳವ ಮಾದಪ್ಪ ಪೂಜೆಗೆ ಬಂತು, ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಅಂಬಲವ್ಯಾಕೆ, ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ, ಮಾದೇವ ನೀವೇ, ಮಾದೇವ ನೀವೇ, ಬೆಟ್ಟದ ಮಾದೇವ ಗತಿ ಎಂದು ಅವರಿನ್ನು ಅಟ್ಟಿ ಅಂಬಲವ ಮರೆತಾರೋ. ದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಕಿತ್ತಾಳೆ ಅಣ್ಣ ತಂದ್ಯೋ ನೀ ಮಾದಪ್ಪ, ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನೀವೇ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹಾಗೆ ಹೇಳ್ಕೊಂಡು ಹೋಗ್ತಿದ್ರೆ ಹೋಗೋದೇ ಗೊತ್ತಾಗ್ತಿಲ್ಲ. ಏನು ರೋಡಲ್ಲೇ ಇಟ್ಟು ಹಾಂ, ನೋಡಿ ಎಲ್ಲ ರೋಡ್ಗೆ ಬಂದ್ಬಿಟ್ಟಿದೆ ನೋಡಿ. ಎಲ್ಲ ಮಶಾಣ ಎಂಟ್ರೆನ್ಸ್ ಒಂದು ಕಾಂಪೌಂಡ್ ಹಾಕಿಲ್ಲ, ರೋಡಿಗೆ ಬಂದ್ಬಿಟ್ಟಿದೆ. ಜನಗಳು ಅವ್ರಿಗೆ ಮಲ್ಕೊಂಡಾಗ ಕೊನೆಯಲ್ಲಿ ಮಲ್ಕೊಂಡಾಗ ಕೂಡ ಅವ್ರಿಗೆ ಜಾಗ ಇಲ್ದಿರ ಮಾಡೋರೆ. ರೋಡ್ ಮಾಡಿದ್ದಾರೆ, ಎಲ್ಲ ಮೇನ್ ರೋಡ್ಗೆ ಇದೆ. ಆ 3 ಅಡಿ ಕೂಡ ಸಿಗ್ತಾ ಇಲ್ಲ ಜಾಗ ಈಗ, ಅದಕ್ಕೂ ಬೆಲೆ ಆಗ್ಬಿಟ್ಟಿದೆ ಇಲ್ಲೆಲ್ಲ. ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀವಿ, ಸಾಂಗ್ಗಳು ಆಡ್ಕೊಂಡು ದೇವ್ರಿಗೆ ಹೋಗ್ತಿದ್ರೆ ಸ್ವಲ್ಪ ಬೇಗ ಅನ್ನಿಸ್ತಿದೆ. ಹೋಗ್ತಾ ಹೋಗ್ತಾ ಹಿಂಗೆಲ್ಲ ಸನ್ಯಾಸಿಗಳು ಇರ್ತಾರೆ, ಅವರು ಓಂ ನಮಃ ಶಿವಾಯ ಅಂತಾರೆ, ನಾವು ಓಂ ನಮಃ ಶಿವಾಯ ಅಂತ. ಯಮಲಿಂಗ ಅಲ್ಲ ನೋಡಿ, ಯಮಲಿಂಗ ಇನ್ನು 10.25 ಕಿಲೋಮೀಟರ್ ಇದೆ. ನಾವು ಹೋಗ್ಬೇಕಾಗಿರೋದು ಇನ್ನು 10.25 ಕಿಲೋಮೀಟರ್ ಇದೆ ಯಮಲಿಂಗ. என்ன பாக்கெட் பண்ணி கொடுப்பாங்க. கொடுப்பாங்களா? பூசாலிக்கிட்ட துணூறு ஒரு பாக்கெட் வாங்கிப்போம். விபூதியா? விபூதி வாங்கிப்போம். அன்னாடி வெள்ளிக்கிழமை செவ்வாய்க்கிழமை தண்ணி ஊற்றிக்கிட்டு வச்சுக்குவேன். ಸರಿ ಅಜ್ಜಿ, ಸರಿ. ಜ್ಯೋತಿಲಿಂಗಂ 1.6 ಕಿಲೋಮೀಟ್ರ್ ಇಲ್ಲಿಂದ. ಏನಲ್ಲ ಓದು ಪಂಚಲಿಂಗೇಶ್ವರ ಪೀಠಂ ನಾಗೋಲ ಸಂವತ್ಸರ ಪೂರ್ತಿ ಯಮಲಿಂಗ ದಾಟಿನ ತರಿತ ಗಿರಿವರ ಮೈನ್ ರೋಡ್ಲ ನಂದಿ ಮಂಟಪಂ ಪ್ರಕಾರ ನರಗ ರೋಡ್ಲ ಕೂಡಲಿ ಒಂದಂ ತಿರುವಣ್ಣಾಮಲೆ. ಒಟ್ಟಲ್ಲಿ ಇಲ್ಲೆಲ್ಲೋ ಈ ಥರ ಒಂದು ಅಂಗಡಿ ಇದೆ, ಅಲ್ಲಿ ಇದು ಕೊಡ್ತಾರೆ ಏನು ಹಾಂ, ಅದೇ ಕಾಲು ನೋವೆಲ್ಲ ಕಡಿಮೆ ಆದರೆ ಸರಿ. ನೋಡಿ ಇಲ್ಲಿ ತನಕ ಮೈನ್ ರೋಡಲ್ಲಿ ಬಂದ್ವಿ, ಒಂದು ಕಾಲು ದಾರಿ. ಈಗ ಗಿರಿ ಮಾರ್ಗಂ, ಗಿರಿ ವಲ ಮಾರ್ಗಂ ಅಂತಿದೆ. ಇದು ನಡೀಬೇಕು. ಏನಿಲ್ಲ ಈಗ ಇಲ್ಲಿಂದ ಬೆಟ್ಟ ಮೈನ್ ಸಿಗುತ್ತೆ, ಇಲ್ಲಿಂದ ಸುತ್ಕೊಂಡು ಹೋಗೋದು. ಲೆಫ್ಟಲ್ಲಿ ಹೋಗ್ಬೇಕನ್ನೋ ಕಣೆ ನಾವು, ಆಮೇಲೆ ಹೋಗೋಣ.
ಕಾಲು ದಾರಿ ಬಂದುಬಿಟ್ಟಿದ್ದೀವಿ ಆರಾಮಾಗಿ, ತೊಂದರೆ ಏನಿಲ್ಲ. ಏನಂದರೆ ಲೈಟಾಗಿ ನಿಧಾನಕ್ಕೆ ನಡ್ಕೊಂಡು ಹೋದರೆ ಏನೂ ಅನಿಸಲ್ಲ. ಹೋಗ್ತಾ ನೆರಳಿದೆ, ಆರಾಮಿದೆ, ಏನು ಅಷ್ಟೇನು ನಡೆಯೋಕ್ಕಾಗಲ್ಲ ಅಂತೇನಿಲ್ಲ, ನಡಿಬಹುದು. ಇನ್ನೂ ಎಷ್ಟು ದೂರ ಇದೆ ಮುಂದೆ ನೋಡೋಣ. ಒಂದು 5 ಕಿಲೋಮೀಟ್ರ್ ಬಂದಿದ್ದೀವಲ್ವಾ ಇರ್ಬೇಕಾ? ಹಾಂ, ಒಂದು 5 ಕಿಲೋಮೀಟ್ರ್ ನಡೆದಿದ್ದೀವಿ. ಏನು ಅನ್ನಿಸ್ತಿಲ್ಲ, ಲೈಟಾಗಿ ಕಾಲು ನೋವು ಬಿಟ್ಟು ಇನ್ನೇನು ಅನ್ನಿಸ್ತಿಲ್ಲ. ಹೋಗ್ಬೋದು ಆರಾಮಾಗಿ. ಇಲ್ಲಿ ಚೆನ್ನಾಗಿದೆ ಅಲ್ಲ, ಬೆಟ್ಟ ಗುಡ್ಡಗಳಿರೋದ್ರಿಂದ ಇಂಥ ಕಡೆ ನಡಿಬೋದು. ಇಷ್ಟೊತ್ತು ನಾವು ಬಂದಿದ್ದು ಬೆಟ್ಟ ಫುಲ್ಲು ಮೇಯ್ನ್ ರೋಡೇ, ಸೊ ಹಿಂಸೆ ಆಗ್ತಾಯಿತ್ತು. ಇಲ್ಲಿ ಸ್ವಲ್ಪ ಆರಾಮಾಗಿ ಫ್ರೀಯಾಗಿದೆ ರೋಡ್, ಇಂಥ ಕಡೆ ಬೇಗ ನಡಿಬೋದು. ನೋಡಿ ಇನ್ನೂ 8 ಕಿಲೋಮೀಟ್ರ್ ಇದೆಯಂತೆ. 10 ಕಿಲೋಮೀಟ್ರ್. ಹತ್ತು ಅಂದರೆ 4 ಕಿಲೋಮೀಟ್ರ್ ನಡೆದಿದ್ದೀವಿ ಅಷ್ಟೇ. ಇಲ್ಲೆಲ್ಲ ಸನ್ಯಾಸಿಗಳು ಈ ಥರ ಇರ್ತಾರೆ ನೋಡಿ, ಕ್ಲೀನಾಗಿ ಇಟ್ಕೊಂಡು ಶಂಕ ಇಟ್ಕೊಂಡು ಅದ್ರೊಳಗೆ ಜೀವನ ಅವ್ರದ್ದು. ಇಲ್ಲಿ ಯಾರು ಬರ್ತಾರೆ ಪಾಪ, ಅವ್ರೇನು ಕಾಸು ಕೊಡ್ತಾರೆ ಅದರೊಳಗೆ ಊಟಗಳು ಮಾಡ್ಕೊತಾರೆ. ಕೊಡ್ತಾರೆ ಅನ್ಸುತ್ತೆ. ಹೌದು.